ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಈ ಥರ ವಿಡಿಯೋದ ಎಲ್ಲ ನೋಟಿಫಿಕೇಶನ್ ನಿಮಗೆ ಬಹಳ ಬೇಗನೆ ನೋಡೋದಕ್ಕೆ ಸಿಗತ್ತೆ. ಬನ್ನಿ ಫ್ರೆಂಡ್ಸ್, ಇದು ಏನು ನೀರು, ಹೇಗೆ ಮಾಡೋದು, ಇದರಿಂದ ಏನು ಉಪಯೋಗ ಅಂತ ಹೇಳಿ ತಿಳ್ಕೊಳ್ಳೋಣ. ಎಲ್ಲರಲ್ಲೂ ಕಾಡ್ತಿರೋ ಸಮಸ್ಯೆ ಅಂದರೆ ತೂಕನ ಹೆಚ್ಚಾಗ್ಬಿಟ್ಟಿದೆ, ಹೇಗೆ ಕಡಿಮೆ ಮಾಡ್ಕೋಬೇಕು ಅನ್ನೋದು. ಈ ಚಿಂತೆನ ಬಿಟ್ಬಿಡಿ ಫ್ರೆಂಡ್ಸ್. ಈ ನೀರನ್ನ ಕುಡಿಯೋದ್ರಿಂದ ನಿಮಗೆ ನಿಮ್ಮ ತೂಕನ ಕಡಿಮೆ ಮಾಡ್ಕೋಬಹುದು ಮತ್ತೆ ನಿಮ್ಮ ದೇಹಕ್ಕೂ ತುಂಬಾನೇ ಒಳ್ಳೆಯ ನೀರು ಫ್ರೆಂಡ್ಸ್. ಇದನ್ನ ನಾನು ಹೇಗೆ ಮಾಡೋದು, ಏನೇನು ಐಟಮ್ಸ್ ಬೇಕು ಅನ್ನೋದನ್ನ ನಾನು ಹೇಳೋದಕ್ಕೆ ಅಂತ ಮುಂಚೆ ಇದರಿಂದ ಏನು ಉಪಯೋಗ ಇದೆ ಅನ್ನೋದನ್ನು ಫಸ್ಟ್ ನಾನು ನಿಮಗೆ ತಿಳಿಸ್ಬೇಕು. ಇದನ್ನ ಹೇಗೆ ಕುಡಿಬೇಕು ಅಂತ ಅಂದ್ರೆ, ರಾತ್ರಿ ನೀವು ಊಟ ಆದ್ಮೇಲೆ, ಸುಮಾರು ಊಟ ಆಗಿ ಒನ್ ಅವರ್ ಆದ್ಮೇಲೆ ಈ ನೀರನ್ನ ಕುಡಿಬಹುದು. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ನೀವೇನು ಖಾಲಿ ಹೊಟ್ಟೆಗೆ ನಾರ್ಮಲ್ ಬಿಸಿ ನೀರು ಕುಡಿತಿರಲ್ಲ, ಅದ್ರ ಬದಲು ಈ ನೀರನ್ನ ನೀವು ಕುಡಿಬಹುದು. ಇದರಿಂದ ನಮ್ಮ ದೇಹದ ತೂಕ ಇಳಿಸ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ. ಮತ್ತೆ ಹಾರ್ಟ್ ಪೇಷಂಟ್ಗಳಿಗೆ ಈ ನೀರು ತುಂಬಾನೇ ಒಳ್ಳೆಯದು ಫ್ರೆಂಡ್ಸ್. ಮತ್ತೆ ಶುಗರ್ ಪೇಷಂಟ್ಗಳಿಗೂ ಸಹಿತ ಇದು ತುಂಬಾನೇ ಹೆಲ್ಪ್ ಆಗತ್ತೆ. ಇದರಿಂದ ಏನೇನು ಉಪಯೋಗ ಅಂತ ಫಸ್ಟ್ ನೋಡೋಣ. ಇದರಿಂದ ಮೂಳೆಗಳು ಗಟ್ಟಿ ಆಗತ್ತೆ ಫ್ರೆಂಡ್ಸ್. ಮತ್ತೆ ನಮ್ಮ ದೇಹದಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ ಅಂಶನ ಹೊರಗೆ ಹಾಕತ್ತೆ. ಮತ್ತೆ ದೃಷ್ಟಿನ ಚುರುಕು ಮಾಡತ್ತೆ. ಮತ್ತೆ ಕೂದಲನ್ನ ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗತ್ತೆ. ಮತ್ತೆ ಕೊಲೆಸ್ಟ್ರಾಲ್ ಇರೋರಿಗೂ ಸಹಿತ ಇದು ತುಂಬಾನೇ ಒಳ್ಳೆಯ ಡ್ರಿಂಕ್ಸ್. ಮತ್ತೆ ರೋಗ ನಿರೋಧಕ ಅಂದ್ರೆ ಇಮ್ಯೂನ್ ಸಿಸ್ಟಮ್ ಸಹಿತ ಇದರಿಂದ ಹೆಚ್ಚಾಗತ್ತೆ ಫ್ರೆಂಡ್ಸ್. ಮತ್ತೆ ನಮ್ಮ ದೇಹದಲ್ಲಿ ಅಂತ ಅಂದ್ರೆ ನಮ್ಮ ಜೀರ್ಣ ಶಕ್ತಿ ಅಂದ್ರೆ ಡೈಜೆಷನ್ ಅನ್ನ ಇದರಿಂದ ಜಾಸ್ತಿ ಮಾಡತ್ತೆ. ಮತ್ತೆ ನಮ್ಮ ಚರ್ಮದ ಕಾಂತಿನ ಸಹಿತ ಜಾಸ್ತಿ ಮಾಡತ್ತೆ ಫ್ರೆಂಡ್ಸ್. ಮೇಯ್ನ್ ಆಗಿ ಅಂದ್ರೆ ಈಗೆಲ್ಲ ಅನ್ಕೋತಾ ಇರ್ತಾರೆ, ಹೊರಗಡೆ ಫುಡ್ ತಿಂದ್ರೆ ನಮ್ಗೆ ಆಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಆಗತ್ತೆ ಅಂತ. ಮೇಯ್ನ್ ಆಗಿ ಮೆಂತ್ಯ ನಮ್ಗೆ ಆಸಿಡಿಟಿ ಪ್ರಾಬ್ಲಮ್ನ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಆಗತ್ತೆ ಫ್ರೆಂಡ್ಸ್. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ನೀರಿನಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ. ಇದನ್ನ ಇವಾಗ ಪೌಡ್ರನ್ನ ಹೇಗೆ ಮಾಡಿಟ್ಕೊಳ್ಳೋದು, ಏನೇನು ಐಟಮ್ಸ್ ಹಾಕಿ ಮಾಡ್ಬೋದು ಅನ್ನೋದನ್ನ ನೋಡೋಣ. ನೋಡಿ ಫ್ರೆಂಡ್ಸ್, ಈ ನೀರನ್ನ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಐಟಮ್ಸ್ ಮೂರೇನೆ. ಅದು ಯಾವುದು ಅಂತ ನೋಡೋಣ. ನೋಡಿ, ಮೇಯ್ನ್ ಆಗಿ ಮೆಂತ್ಯ ಕಾಳನ್ನ ತಗೊಂಡಿದ್ದೀನಿ. ನಾನಿಲ್ಲಿ 2 ಟೀ ಸ್ಪೂನ್ ಮೆಂತ್ಯ ಕಾಳನ್ನ ತಗೊಂಡಿದ್ದೀನಿ. 2 ಟೀ ಸ್ಪೂನ್ ಮೆಂತ್ಯ ಕಾಳಿಗೆ 1/4 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ತಗೊಂಡಿದ್ದೀನಿ. ಮತ್ತೆ 1/4 ಟೀ ಸ್ಪೂನ್ ಆಗೋಷ್ಟು ಓಂಕಾಳು ಅಂದ್ರೆ ಅಜ್ವಾನ ತಗೊಂಡಿದ್ದೀನಿ ಫ್ರೆಂಡ್ಸ್. ಫಸ್ಟು ಒಂದು ಚಿಕ್ಕ ಪ್ಯಾನ್ನ ಬಿಸಿಗಿಡ್ತಾ ಇದ್ದೀನಿ. ನಂತರ ಅದಕ್ಕೆ ಮೆಂತ್ಯ ಕಾಳನ್ನ ಹಾಕಿ ಸ್ವಲ್ಪ ಕೆಂಪಾಗೋವರೆಗೆ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಸ್ವಲ್ಪ ಫ್ರೈ ಆಗಿದೆ. ನಂತರ ಇದಕ್ಕೆ ಅಜ್ವಾನ ಹಾಕ್ತಾ ಇದ್ದೀನಿ. ಮತ್ತೆ ಜೀರಿಗೆನೂ ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಆಗೋವರೆಗೆ ಫ್ರೈ ಮಾಡಿದರೆ ಸಾಕು. ಇದಿವಾಗ ಆಗಿದೆ ಫ್ರೆಂಡ್ಸ್. ಇದು ಒಂದು ಸ್ವಲ್ಪ ತಣ್ಣಗಾಗೋವರೆಗೆ ಹಾಗೆ ಇಡಬೇಕು. ಅಂದ್ರೆ ಸ್ವಲ್ಪ ಹೂ ಬಿಸಿ ಇದೆ ಅನ್ನೋ ಹಾಗೆ ಅನಿಸಿದ್ರೆ ನಿಮಗೆ ಅದನ್ನ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರು ಮಾಡಿ ಇಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಇವಾಗ ಪೌಡ್ರು ರೆಡಿ ಆಗಿದೆ. ನೀವು
ಇಷ್ಟೇ ಸ್ವಲ್ಪ ದಿವಸ ಮಾಡ್ಕೋಬೇಕು ಅಂತಿಲ್ಲ ಫ್ರೆಂಡ್ಸ್. ಒಂದು 1/4 kg ಆಗೋಷ್ಟು ಮೆಂತ್ಯ ತಗೊಂಡ್ರೆ ಒಂದು 50 ಗ್ರಾಮ್ನಷ್ಟು ಜೀರಿಗೆ ಮತ್ತು ಒಂದು 50 ಗ್ರಾಮ್ನಷ್ಟು ಓಂಕಾಳನ್ನ ಹಾಕ್ಕೊಂಡು ಹೀಗೆ ಫ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಕೋಬಹುದು. ನೋಡಿ ಹೀಗೆ ತುಂಬ ನುಣ್ಣಗೆ ಇದನ್ನ ಪೌಡ್ರ್ ಮಾಡ್ಕೋಬೇಕು ಫ್ರೆಂಡ್ಸ್. ನಂತರ ನೋಡಿ ನಾನಿಲ್ಲಿ ಒಂದು ಗ್ಲಾಸ್ ತಗೊಂಡು 1 ಸ್ಪೂನ್ ಆಗೋಷ್ಟು ಹಾಕ್ತಾ ಇದ್ದೀನಿ ಪೌಡ್ರನ್ನ. ನಂತರ ಇದಕ್ಕೆ ನಿಮಗೆ ಎಷ್ಟು ಬಿಸಿ ನೀರು ಕುಡಿಯೋಕ್ಕಾಗತ್ತೋ ಆ ಹದಕ್ಕೆ ನೀರನ್ನ ಬಿಸಿ ಮಾಡಿಕೊಂಡು ಹಾಕಬೇಕು. ನಂತರ ಇದನ್ನ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಹೀಗೆ ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ ನೀರನ್ನ ಕುಡಿಬೇಕಿದ್ರೆ ಒಂದು 1/4 ಸ್ಪೂನ್ ಆಗೋಷ್ಟು, ಒಂದು ಅರ್ಧದಿಂದ 1/4 ಸ್ಪೂನ್ ಆಗೋಷ್ಟರಿಂದ ಸ್ಟಾರ್ಟ್ ಮಾಡಿ. ಇದು ತುಂಬಾ ಕಹಿ ಇರತ್ತೆ. ನಿಮಗೆ ಕಹಿ ಅಂತ ಅನಿಸಿದ್ರೆ ಫಸ್ಟ್ ಹೀಗೆ ಸ್ಟಾರ್ಟ್ ಮಾಡಿಬಿಟ್ಟು ನಂತರ 1 ಸ್ಪೂನ್ ಹಾಕ್ಕೊಂಡು ಕುಡಿಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ನೀರನ್ನ 1-2 ದಿವಸ ಕುಡಿದ್ರೆ ಏನೂ ರಿಸಲ್ಟ್ ಗೊತ್ತಾಗಲ್ಲ. ಅಟ್ಲೀಸ್ಟ್ ಒಂದು 3 ಮಂತ್ಸ್ ಕಂಟಿನ್ಯೂಯಸ್ ಆಗಿ ಈ ನೀರನ್ನ ಕುಡಿತಾ ಬರಬೇಕಾಗತ್ತೆ. ಮತ್ತು ಒಂದು 10 ದಿವಸ ಗ್ಯಾಪ್ ಕೊಡಿ 3 ಮಂತ್ಸ್ ಆದಮೇಲೆ, ಮತ್ತೆ ಒಂದು 3 ಮಂತ್ಸು ಕಂಟಿನ್ಯೂಯಸ್ ಮಾಡಿ. ಆವಾಗ ನಿಮಗೆ ಇದರಿಂದ ಒಳ್ಳೆ ರಿಸಲ್ಟು ಬರುತ್ತೆ. ನಿಮ್ಮ ತೂಕ ಇಳಿಯೋದಂತೂ 100% ಗ್ಯಾರಂಟಿ. ನೋಡಿ ಫ್ರೆಂಡ್ಸ್, ಈ ವಿಡಿಯೋದಿಂದ ನಿಮಗೆಲ್ಲರಿಗೂ ಅನುಕೂಲ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.